ನಾಡಿನ ಸಮಸ್ತ ಜನತೆಗೆ ಜೀನಿ ಸ್ಲಿಮ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರತಿದಿನದ ಆಹಾರ ಜೀನಿ ಸ್ಲಿಮ್ ಆಗಿದ್ರೆ ನೀವು ಸುಲಭವಾಗಿ ಸಣ್ಣ ಆಗ್ತೀರಿ. ರಾಜ್ಯಸಭೆಯಲ್ಲಿ ಬುಧವಾರ ಆಯೋಜಿಸಲಾದ ನಿವೃತ್ತಿ ಹೊಂದುತ್ತಿರುವ ಸದಸ್ಯರ ಬೀಳ್ಕೊಡುಗೆ ಸಮಾರಂಭ ಹಾಸ್ಯಮಯ ಕ್ಷಣಗಳಿಗೆ ಸಾಕ್ಷಿಯಾಯಿತು. ನಿವೃತ್ತಿಯಾಗುತ್ತಿರುವ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಎಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಶುಭಾಶಯಗಳನ್ನು ತಿಳಿಸಿದರು. ಇದೇ ವೇಳೆ ದೇವೇಗೌಡರ ರಾಜಕೀಯ ಪಯಣ ಹಾಗೂ ಎನ್ಡಿಎ ಜೊತೆಗಿನ ಅವರ ಸಂಬಂಧವನ್ನು ಉಲ್ಲೇಖಿಸಿ ಹಾಸ್ಯಭರಿತವಾಗಿ ಮಾತನಾಡಿದ ಖರ್ಗೆ ಅವರ ಮಾತುಗಳಲ್ಲಿ ಸದನದಲ್ಲಿ ನಗೆಗಡಲನ್ನ ಉಂಟು ಮಾಡಿದ್ವು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಕುರಿತು ಮಾತನಾಡಿದ ಖರ್ಗೆ ದೇವೇಗೌಡರು ಪ್ರಧಾನಿಯಾಗಿ ಸೇರಿದಂತೆ ಅನೇಕ ಮಹತ್ವದ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವುದನ್ನು ಸ್ಮರಿಸಿದರು. ನಾನು ದೇವೇಗೌಡರನ್ನ 54 ವರ್ಷಗಳಿಂದ ತಿಳಿದುಕೊಂಡಿದ್ದೇನೆ ಮತ್ತು ಅವರೊಂದಿಗೆ ಕೆಲಸ ಮಾಡಿದ್ದೇನೆ. ಆದ್ರೆ ನಂತರ ಏನಾಯಿತು ಎಂಬುದು ನನಗೆ ಗೊತ್ತಿಲ್ಲ. ಅವರು ನಮ್ಮನ್ನ ಪ್ರೀತಿಸಿದ್ರು, ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿವಾಹವಾದ್ರು ಎಂದು ಖರ್ಗೆ ಹಾಸ್ಯಾತ್ಮಕವಾಗಿ ಹೇಳುತ್ತಿದ್ದಂತೆ ಸದನದಲ್ಲಿ ಭಾರಿ ನಗು ಮೂಡಿತು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಸಹ ನಗುತ್ತಿರುವುದು ಗಮನ ಸೆಳೆಯಿತು. ಯಾಕೆಂದ್ರೆ ಅವರು ರಾಜ್ಯಸಭೆ ಆಯ್ಕೆ ಆಗ್ಬೇಕಾದ್ರೆ ಮೈತ್ರಿಕೂಟ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅವಧಿ ಅವ್ರ ಆಯ್ಕೆ ಆದಂತ ಸನ್ನಿವೇಶ. ಆದ್ರೆ ಈಗ ಅವರು ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಲವ್ ಆಯ್ತು, ಅವ್ರ ಜೊತೆ ಮದುವೆ ಆಯ್ತು ಅನ್ನೋದ್ರು ಮಾತನ್ನು ಹೇಳಿದ್ದಾರೆ. ಸೊ ಅದನ್ನ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ ಜೆಡಿಎಸ್ ಇಂದ ತೆಗೆದು ಆಚಕೆ ಹಾಕಿದ್ರು ಕೂಡ ಜಿ ಟಿ ದೇವೇಗೌಡರು ಮಾತ್ರ ಜೆಡಿಎಸ್ ಅನ್ನೋದು ಬಿಟ್ಟಂಗೆ ಕಾಣ್ತಾ ಇಲ್ಲ. ಹೌದು, ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದಲೇ ನನ್ನ ಸ್ಪರ್ಧೆ ಎಂದು ಮೈಸೂರಿನ ಚಾಮುಂಡೇಶ್ವರಿ ಶಾಸಕ ಜಿ ಟಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜಯಪುರ ಗ್ರಾಮದಲ್ಲಿ ಮಾತನಾಡಿದವರು ಜೆಡಿಎಸ್ ಬಿಡುವ ಪ್ರಶ್ನೆ ಇಲ್ಲ. ಒಂದು ವೇಳೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಕೊಡದಿದ್ರೆ ಕ್ಷೇತ್ರದ ಜನ ಹೇಳಿದಂತೆ ಕೇಳ್ತೇನೆ ಎಂದು ಕ್ಷೇತ್ರದ ಜನರ ಮುಂದೆ ಭಾವನಾತ್ಮಕ ದಾಳ ಉರುಳಿಸಿದ್ದಾರೆ. ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಏಕಾಂಗಿ ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ದೇನೆ. ಸಾರಾ ಮಹೇಶ್ ಬಿಜೆಪಿಯಲ್ಲಿದ್ರು, ಮಹಾದೇವ್ ವೆಂಕಟೇಶ್ ಜೊತೆಯಲ್ಲಿದ್ರು, ಅಶ್ವಿನ್ ಊರ್ನಲ್ಲೇ ಇರಲಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಒಂದೇ ಒಂದು ಸಣ್ಣ ಚುನಾವಣೆಯಲ್ಲೂ ಸೋತಿಲ್ಲ ಎಂದು ಹೇಳುವ ಮೂಲಕ ದಳಪತಿಗಳಿಗೆ ಶಾಸಕ ಜಿ ಟಿ ದೇವೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ನಿಂದಲೇ ಸ್ಪರ್ಧೆ ಮಾಡುತ್ತೇನೆ ಎಂಬ ಶಾಸಕ ಜಿ ಟಿ ದೇವೇಗೌಡರ ಹೇಳಿಕೆಗೆ ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿ ಟಿ ದೇವೇಗೌಡರು ನಮ್ಮ ಜೊತೆಯಲ್ಲಿ ಇಲ್ಲ ಎಂದು ಕುಮಾರಸ್ವಾಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆಲ್ಲಾ ವಿಚಾರವು ಮುಗಿದಿದೆ. ಇಷ್ಟು ಮೇಲೂ ಮುಂದಿನ ದಿನದಲ್ಲಿ ಪಕ್ಷದ ವರಿಷ್ಠರು ಬೇರೆ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೂ ನಾವು ಬದಲಾಗಿರ್ತೇವೆ ಅಂತ ಸಾರಾ ಮಹೇಶ್ ಹೇಳಿದರು. ಜಿ ಟಿ ದೇವೇಗೌಡರು 2008 ಸನ್ನಿವೇಶದಲ್ಲಿ ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಹೋಗಿ ಹುಣಸೂರಲ್ಲಿ 3ನೇ ಪ್ಲೇಸ್ಗೆ ಹೋದ್ರು. ನಂತರ ಅವರು 13 ಚುನಾವಣೆಯಲ್ಲಿ ಚಾಮುಂಡೇಶ್ವರಿಗೆ ಬಂದು ಜೆಡಿಎಸ್ ನಿಂತು ಚುನಾವಣೆಯನ್ನ ಗೆದ್ರು. 18ರಲ್ಲಿ ಈ ಕ್ಷೇತ್ರ ಇದೆಯಲ್ಲ ಒಂಥರ ವಿಚಿತ್ರ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ. ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿದ್ರು. ಆದ್ರೆ ಜಿ ಟಿ ದೇವೇಗೌಡರಕ್ಕಿಂತ ಜೆಡಿಎಸ್ ಅವರು ಸಿದ್ದರಾಮಯ್ಯನವ್ರು ಸೋಲ್ಸಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಅವರು ಸೇರಿ ಸಿದ್ದರಾಮಯ್ಯನವ್ರು ಸೋಲ್ಸಿದ್ರು. ಆದ್ರೆ ನಾನೇ ಸಿದ್ದರಾಮಯ್ಯನವ್ರು ಸೋಲ್ಸ್ಬಿಟ್ಟೆ ಅನ್ನೋ ಬಹಳ ಇದರಲ್ಲಿ ಜಿ ಟಿ ದೇವೇಗೌಡರು ಇದ್ದಾರೆ. ಅಂಡ್ ಎರಡನೇದು, ಜೆಡಿಎಸ್ ಪಾರ್ಟಿಯಲ್ಲೇ ಇದ್ದು ಜೆಡಿಎಸ್ಗೆ ಹೀನಾಮಾನವಾಗಿ ಬೈಯುವಂತ ವ್ಯಕ್ತಿ, ಬೈಕಂಡ್ ತಿರುಗಾಡದಂತ ವ್ಯಕ್ತಿ ಯಾರು ಅಂದ್ರೆ ಜಿ ಟಿ ದೇವೇಗೌಡರು. ಆ ಜೆಡಿಎಸ್ ಕಾರ್ಯಕ್ರಮಕ್ಕೆ ಹೋಗದೆ, ಸಭೆಗಳಿಗೆ ಹೋಗದೆ, ಜೆಡಿಎಸ್ ವರಿಷ್ಠರನ್ನು ಸಮೇತ ಬಾಯಿ ಬಂದಾಗ ಮಾತಾಡೋದು. ಈಗ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ನೆಲೆ ಇಲ್ಲ, ಅಲ್ಲಿ ಯಾರು ಕರಿಯಲ್ಲ, ಕ್ಯಾರಿ ಅನ್ನಲ್ಲ. ಈಗ ಮತ್ತೆ ದಳ ಅಂತಾರೆ. ಕುಮಾರಸ್ವಾಮಿ ಅವ್ರು ನಮ್ಮ ಪಾರ್ಟಿಲೇ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಆ ಕ್ಷೇತ್ರಕ್ಕೆ ಸಾರಾ ಮಹೇಶ್ ಅವರ ಹೆಸರು, ಕವಿಶ್ ಗೌಡ್ರ ಹೆಸರು ಬಹಳ ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಈಗ ಸದ್ಯಕ್ಕಿರುವಂತೆ ಜಿ ಟಿ ದೇವೇಗೌಡರು ಔಟ್ ಆಫ್ ದ ಬಾಕ್ಸ್. ಜೆಡಿಎಸ್ ಇಂದ ಮುಂದಿನ ಚುನಾವಣೆಗೆ ಟಿಕೆಟ್ ಚರ್ಚೆ ಇರೋದು ಸಾರಾ ಮಹೇಶ್ ಮತ್ತು ಕವಿಶ್ ಗೌಡ. ಜಿ ಟಿ ದೇವೇಗೌಡರು ರೂಲ್ಡ್ ಔಟ್ ಇವತ್ತಿನ ಕುಮಾರಸ್ವಾಮಿ ಅವರ ಮನಸ್ಸಿನ ವಿಷಯದಲ್ಲಿ, ಭಾವನೆಗಳ ವಿಷಯದಲ್ಲಿ. ಹಾಗಾಗಿ ಆದ್ರೂ ಜಿ ಟಿ ದೇವೇಗೌಡರು ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ, ಆಟ ಹಿಡಿದು ಕೂತವ್ರೆ. ಬಟ್ ಅವ್ರು ಟಿಕೆಟ್ ಕೊಡ್ಬೇಕಲ್ಲ. ಇನ್ನು ಕರ್ನಾಟಕದಲ್ಲಿ ಆಚರಿಸಲಾಗುವ ಎಲ್ಲಾ ಜಯಂತಿಗಳಲ್ಲಿ ಹಾಕುವ ಡಿಜೆಗಳನ್ನ ನಿಷೇಧ ಮಾಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದು ಸದನದಲ್ಲಿ ಬಿಜೆಪಿ ನಾಯಕರ ಹಾಗೂ ಸರ್ಕಾರದ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಡಿಜೆ ಬಳಕೆ ನಿಷೇಧಿಸಿ ಎಂದು ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟ ಬಿಜೆಪಿ ಸದಸ್ಯ ಚನ್ನಬಸಪ್ಪ ಡಿಜೆ ಮಾತ್ರ ಯಾಕೆ ನಿಷೇಧ ಇರಬೇಕು, ಸುಪ್ರೀಂ ಕೋರ್ಟ್ ಆದೇಶದಂತೆ ಆಜಾನ್ ಬ್ಯಾನ್ ಮಾಡ್ತೀರಾ ಎಂದು ತಿರುಗೇಟು ಕೊಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಸ್ಪೀಕರ್ ಖಾದರ್, ಸುಪ್ರೀಂ ಆದೇಶ ಶಬ್ದದ ಪ್ರಮಾಣಕ್ಕೆ ಸಂಬಂಧಿಸಿದಂತದ್ದು. ಒಂದು ವೇಳೆ ಸರ್ಕಾರ ಆದೇಶ ನೀಡಿದ್ರೆ ಪಾಲನೆ ಮಾಡಬೇಕು ಎಂದು ಹೇಳಿದರು. ಬಳಿಕ ಡಿಜೆ ಬ್ಯಾನ್ ಮಾಡುವ ಸಂಬಂಧ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಪ್ರಿಯಾಂಕ್ ಖರ್ಗೆ ಸಹ ಪ್ರಸ್ತಾಪಿಸಿದ್ದು ಬಿಜೆಪಿ ನಾಯಕರು ಸಹಕರಿಸಿದ್ರೆ ಬ್ಯಾನ್ ಮಾಡುವುದಾಗಿ ಹೇಳಿದರು. ಈ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಪರ ವಿರೋಧದ ಚರ್ಚೆಗೆ ಕಾರಣವಾಯಿತು. ಏನ್ ಎಲ್ರ ಆರೋಗ್ಯಕ್ಕೆ ತೊಂದರೆ ಆಗೋದು ಎಲ್ಲ ಬ್ಯಾನ್ ಮಾಡಿ ಕಳ್ಕೊಳ್ಳೋದೇನೈತೆ. ಡಿಜೆ ಆಜಾನ್ ಏನೇನು ಎಲ್ಲ ಬ್ಯಾನ್ ಮಾಡ್ಕೊಂಡು ಹೋಗಿ ತೊಂದರೆ ಆಗ್ಬಾರ್ದು ಅಷ್ಟೇ. ಜನರ ಆರೋಗ್ಯ ಚೆನ್ನಾಗಿರ್ಬೇಕು, ಕಿವಿಗಳು ಚೆನ್ನಾಗಿರ್ಬೇಕು, ಶಬ್ದ ಮಾಲಿನ್ಯ ಆಗ್ಬಾರ್ದು. ತಗೊಳ್ಳಿ ನಿರ್ಧಾರಗಳ. ಯಾಕೆ ಹಿಡ್ಕತ್ತೀರಿ, ಎಲ್ಲ ಮಾಡಿ ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿರ್ಲಿ ಜನಗಳದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.